Hi friends, welcome back to my YouTube channel. Please subscribe my channel and press the bell icon. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ರಿಲಯನ್ಸ್ ಮಾರ್ಟಿಗೆ ಹೊರಟ ಮೇಲೆ ನಾವು ಅಲ್ಲಿ ಕಾರ್ ಎಕ್ಸ್ಪೋ ಮತ್ತು ಮ್ಯೂಸಿಕ್ ಶೋ ನಡೀತಾ ಇತ್ತು. ಆ್ಯಕ್ಚುಲಿ ಚೆನ್ನಾಗೇ ಇತ್ತು ಮ್ಯೂಸಿಕ್ ಶೋ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗಿ ಆಡ್ತಿದ್ದ, ಯಾರು ಅಂತ ಗೊತ್ತಿಲ್ಲ. ಬಟ್ तुम हल्के सी शर्माना हम तेरे हो जाएंगे, तुम आंखों से बताना हम समझ जाएंगे, तुम हल्के सी शर्माना हम तेरे हो जाएंगे। अब रात आके बैठे कोई इजाजत हो। आँखों से छू के बाहें तरसती है, दिल ने पुकारा है, अब तो चले आओ आओ के शबनम की बूंदें बरसती है, मौसम ಮಕ್ಕಳುಗಳಿಗೆ ಅಂತ ಗೇಮ್ ಕೂಡ ಇತ್ತು ನೋಡಿ. ಗೇಮ್ಗಳು ಆಡ್ತಾ ಇದ್ದಾರೆ ಮಕ್ಕಳು, ತುಂಬ ಖುಷಿಯಾಗಿದ್ದಾರೆ. जैसे सांसें मिली तो फिर सुलगने लगे अल्फाज मेरे. ನಮ್ಮ ಫೇವ್ರೆಟ್ RCB ಪೋಸ್ಟ್ ಹಾಕಿದ್ರು, ತುಂಬ ಖುಷಿ ಆಯಿತು ಅದನ್ನು ನೋಡಿ. ಹಾಗೆ ಹೊರಟಿವಿ ನಾವು ನೋಡಿ. ಕಿರಣ್ ಹೋಗ್ತಾ ಇದ್ದಾರೆ ಮುಂದೆ. ನನ್ನ ಬ್ಯಾಗ್ ಇರ್ತಲ್ಲ, ಬ್ಯಾಗ್ ಚೆಕಿಂಗ್ ಹಾಕ್ಬಿಟ್ಟು ನಾನು ಕೂಡ ಅವ್ರ ಹಿಂದೆ ಹೊರಟೆ. ಬಂತು ಬ್ಯಾಗ್ ಎತ್ಕೊಂಡು ಇವಾಗ ಹೊರಡ್ತೀವಿ. ಎಕ್ಸಿಲೇಟರ್ ಹೋಗ್ತಾ ಇದ್ದೀವಿ. ನಾವಿವತ್ತು ಬಂದಿರೋದು ನಾಯ್ಡ್ನಲ್ಲಿರೋ ಡಿವಿನಿಟಿ ಮಾಲ್ಗೆ. ರಿಲಯನ್ಸ್ ಪ್ಲಸ್ ಟ್ರೆಂಡ್ಸ್ ಎರಡೂ ಇದೆ. ಫಸ್ಟ್ ನಾವು ಹೋಗಿದ್ದು ರಿಲಯನ್ಸ್ಗೆ, ಯಾಕೆಂದರೆ ನಾವು ಐಟಮ್ ತೊಗೋಬೇಕಿತ್ತು. ಹಾಗೆ ಸ್ವಲ್ಪ ಟ್ರೆಂಡ್ಸಲ್ಲಿ ಟಾಪ್ಸು ಏನೇನಿದೆ ನೋಡ್ದೋ, ಚೆನ್ನಾಗಿತ್ತು. ಬಟ್ ಕಾಸ್ಟ್ಲಿ, ಏನು ಆಫರ್ ಇರಲಿಲ್ಲ ನೋಡಿ. ತುಂಬ ದೊಡ್ಡದಾಗಿದೆ ನಾಯ್ಡ್ನಳ್ಳಿ ಮಾಲು. ಕಿರಣ್ ಅವರು ಬ್ಯಾಗ್ ಎತ್ಕೊಂಡು ಹೊರಟರು ನೋಡಿ. ಏನೇನಿದೆ ಇವಾಗ ನೋಡಬೇಕು. ಐಟಮ್ ಲೀಸ್ಟ್ ಬಂದಿದ್ದೀವಿ. ಲೀಸ್ಟ್ ಪ್ರಕಾರ ನಾವು ಐಟಮ್ಗಳು ತೊಗೋಬೇಕು ಇವಾಗ. ಫಸ್ಟ್ ನಾವು ಬಂದಿದ್ದು ಸೋಪು, ಶಾಂಪು ಅದ್ರ ಕಡೆ ಬಂದೋ. ಯಾಕೆಂದರೆ ಫಸ್ಟ್ ಅವೆಲ್ಲ ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಲಾಸ್ಟಿಂದ ಹೋಗೋಣ ಅಂತ. ಸ್ಟೇಷನರಿ ಐಟಮ್ಸ್ ತೊಗೊಂಡಾಯ್ತು. ಇವಾಗ ನಾವು ಹೊರಟಿದ್ದು ದಿನಸಿ ಐಟಮ್ ಕಡೆಗೆ. ಫಸ್ಟು ಕಡಲೆಬೇಳೆ ತೊಗೊಂಡು, ನಾವು ಅಂಗಡಿ ತೊಗೊಳೋದ್ಕಿಂತ ಇಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತು ಆಫರ್ಸ್ ಇರುತ್ತೆ. ರಿಲಯನ್ಸ್ ಸಜೆಸ್ಟ್ ಮಾಡ್ತೀವಿ ಅವ್ರಿಗೆ ತೊಗೊಳೋದಾದ್ರೆ. ರಿಲಯನ್ಸ್ ಎಷ್ಟೈತೆ? 1.5 ನಿಮಗೆ ಆಫರಲ್ಲಿರುತ್ತೆ. ಅಪ್ರಾಕ್ಸ್ 1 ನೋಡಿ. ಪ್ರೈಸ್ಗಳು ಬೇಕಿದ್ರೆ ನೋಡ್ಕೊಳ್ಳಿ. ನಿಯರ್ ಬೈ ಶಾಪಲ್ಲಿ ಏನಾದರೂ ತೊಗೊಳ್ತಾ ಇದ್ರೆ ಅದಕ್ಕಿಂತ ಏನು ಕಡಿಮೆ ಇದ್ದರೆ ನೀವು ತೊಗೋಬೋದು ಆರಾಮಾಗಿ. ಇವಾಗ ರಾಗಿ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಇಲ್ಲೇ ಸಿಗುತ್ತೆ ನೋಡಿ. ಮತ್ತು ನಿಮ್ಗೆ ಯಾವ್ದು ಬೇಕಾದರೂ ಮಸಾಲೆ ಐಟಮ್ಸ್ಗಳು ಪ್ರತಿಯೊಂದೂ ಸಿಗುತ್ತೆ.
ಇದು ಕಿರಣ್ ಅವರು ಇವಾಗ ಲೀಸ್ಟ್ ಹೇಳ್ತಾ ಹೋದರು, ನಾನು ಏನೇನು ಬೇಕು ಅಂದ್ಬಿಟ್ಟು ತಗೊಳ್ತಾ ಹೋದೆ. ನೋಡಿ ಇಲ್ಲಿ ತರಕಾರಿಗಳು ಸಿಗುತ್ತೆ, ಬಟ್ ಅಷ್ಟೊಂದೇನು ಫ್ರೆಶ್ ಇಲ್ಲ ಅನ್ನಿಸ್ತು ನಮಗೆ. ತರಕಾರಿ ಏನು ತೊಗೊಳಕ್ಕೆ ಹೋಗಲಿಲ್ಲ ನಾವು ಅದಕ್ಕೇ. ಇಲ್ಲಿ ಪ್ರತಿಯೊಂದು ಐಟಮು ಸಿಗುತ್ತೆ. ಪನ್ನೀರ್ ಆಗ್ಬೋದು, ಬಟರು, ಮಿಲ್ಕು, ಕರ್ಡು ಎಲ್ಲ ಸಿಗುತ್ತೆ, ನಿಮಗೆ ತಗೋಬೋದು. ಇನ್ನೊಂದು ತೊಗೊಳ್ಳ ಸುಮ್ಮನೆ 2 ತಗೋ. 110? ತಗೋ 2. ಒಂದೇ ತಾನೆ ತೊಗೊಳ್ಳೋದ ಬೇಕಾ? ಹಾಂ, ಇದು ತಗೊಂಡು ಹಾಕೋದಕ್ಕೆ. ಎಲ್ಲ ಮುಗೀತು. ಫೈನಲಿ ನಾವು ಬಿಲ್ಲಿಂಗ್ ಕೌಂಟರ್ಗೆ ಬಂದ್ವಿ. ಕಿರಣ ಬೈಕ್ ತರಕ್ಕೆ ಹೋದ ಪಾರ್ಕಿಂಗಿಗೆ. ನಾನು ಅಷ್ಟರಲ್ಲಿ ಐಟಮ್ ಎಲ್ಲ ಇಟ್ಕೊಂಡು ಕಾಯ್ತಾ ಕೂತಿದ್ದೆ. ಅದ್ದಿದ್ದ ಗ್ಯಾಪಲ್ಲಿ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಕಿರು ಸ್ವಲ್ಪ ಫೈನಲಿ ಬಾಯ್ ಬಾಯ್ ಡಿವಿನಿಟಿ. ಬೆಂಗಳೂರು ಲೈಫ್ ಅಂದರೆ ಭಾರಿ ಕಷ್ಟ ಗುರು. ಯಾಕೆ ಅಂತಂದರೆ ನೋಡಿ, ಟ್ರಾಫಿಕಲ್ಲೇ ನಮಗೆ 1/2 ಅವರ್ ಇಲ್ಲೇ ತಳ್ಳೋಗುತ್ತೆ. ಹೆಂಗೆ ಹೋದ್ರೂ 10 ನಿಮಿಷಕ್ಕೆ ಹೋಗೋದು 1/2 ಅವರು, 5 ನಿಮಿಷಕ್ಕೆ ಹೋಗೋದು 1/4 ಗಂಟೆ ಬೇಕೇ ಬೇಕು. ಆ ಸಿಗ್ನಲ್ಸು, ಆ ಟ್ರಾಫಿಕ್ಕು ತುಂಬ ಗೋಳದೆಲ್ಲ. ಸೊ ಪಾರ್ಕಿಂಗಿಂದ ಗಾಡಿ ತಂದಮೇಲೆ ಹುಡುಗಿರಿಗೆ ಒಂದು ಮೈಂಡ್ ಸೆಟ್ ಇರುತ್ತೆ, ಇನ್ನೇನು ಸೀದಾ ಮನೆಗೆ ಹೋಗೋದಂತ. ಬಟ್ ಹುಡುಗರಿಗೆ ಏನು ತಲೆಗೆ ಬರುತ್ತೆ ಅಂದರೆ, ಯಪ್ಪ ಈ ಕಿತ್ತೋಗಿರೋ ಟ್ರಾಫಿಕಲ್ಲಿ ಗಾಡಿ ಹೆಂಗೆ ಓಡಿಸೋದು ಅಂತ
ಒಬ್ಬೊಬ್ಬರು ಒಂದೊಂದು ಥರ ಓಡಿಸ್ತಾ ಇರ್ತಾರೆ, ಒಬ್ಬೊಬ್ಬರು ಮೈ ಮೇಲೆ ಬರ್ತಾರೆ, ಒಬ್ಬೊಬ್ಬರು ಫುಟ್ಪಾತ್ ಮೇಲೆ ಓಡಿಸ್ತಾ ಇರ್ತಾರೆ. ಅವನ್ನೆಲ್ಲ ದಾಟ್ಕೊಂಡು ನಾವು ಸೀದಾ ಮನೆಗೆ ಬಂದು ಸೇರೋ ಅಷ್ಟೊತ್ತಿಗೆ ನಮಗೆ ಹೆಕ್ಟಿಕ್ ಆಗೋಗಿರುತ್ತೆ. ಸೊ ಅದಾದರೂ ಅದೇ ಥರ ಆದ್ರೂ ಬಟ್ ಗಾಡಿ ಓಡಿಸ್ಕೊಂಡು ನಿಧಾನಕ್ಕೆ ಮನೆಗೆ ಹೊರಟೆ. ಲಗೇಜ್ ಜಾಸ್ತಿ ಇದ್ದಿದ್ದರಿಂದ ಮನೆಗೆ ಬಂದಿದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿಗೆ ಸ್ಟಾಪ್ ಮಾಡಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.